ರಾಜ್ಯಪಾಲರು ಭಾಷಣ ಮಾಡಿದ್ರಲ್ಲ, ಅದರಲ್ಲಿ ಆಕ್ಸ್ಫರ್ಡ್ ವಿಯ ಬ್ಲಾಗ್ನಲ್ಲಿ ಕರ್ನಾಟಕದ ಅಭಿವೃದ್ಧಿ ಮಾದರಿಯನ್ನು ಶ್ಲಾಘಿಸಲಾಗಿದೆ ಅಂತ ಉಲ್ಲೇಖ ಮಾಡಿದ್ರು. ಇದರ ಅಸಲಿಯತ್ತೇನೋ ಅಶೋಕ್ ಅವರು ಬಯಲು ಮಾಡಿದ್ರು. ಏನು ವಿದೇಶಿ ಬ್ಲಾಗ್ನಲ್ಲಿ ಲೇಖನ ಬರೆದಿದ್ದು ಜಯಹೋಶ್ ಪಾಲ್ ಅಂತ. ಇವರು ಸಿಎಂ ಮತ್ತು ಖರ್ಗೆ ಕಚೇರಿಯಲ್ಲಿ ಕೆಲಸ ಮಾಡಿದ್ರಂತೆ, ಅರ್ಥಶಾಸ್ತ್ರಜ್ಞರಂತೆ ಇವ್ರು ಹೇಳ್ಕೊಳ್ತಾರಂತೆ. ಅವ್ರ ಫೋಟೋ ಕೂಡ ಪ್ರದರ್ಶನ ಮಾಡಿದ್ರು ಅಶೋಕ್ ಅವರು. ಈ ರೀತಿ ಹೊಗಳು ಭಟ್ರಿಂದ ರೀತಿ ಸಿಎಂ ಬರೆಸಿಕೊಂಡಿದ್ದೆ ಅಪಮಾನ ಅಂತ ಕೆಣಕಿದ್ರು. ಸಚಿವ ಖರ್ಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನು ಈ ಕಡೆಗೆ ಅನುದಾನ ಕೊರತೆ, ಆಯುಷ್ಮಾನ್ ಭಾರತ್ ಫಂಡಿಂಗ್ ಮತ್ತು 9 ಮುಚ್ಚುವ ಬಗ್ಗೆಯೂ ಕೂಡ ಗದ್ದಲ ಆಯಿತು ಸಭೆಯಲ್ಲಿ. ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಬೆಂಗಳೂರು ಅರಮನೆ ಬಿಲ್ಲನ್ನು ಸರ್ಕಾರ ಮಂಡಿಸಿದೆ. ಮಹಾರಾಜರ ವಂಶದ ತಂಟೆಗೆ ಹೋದರೆ ಚಾಮುಂಡೇಶ್ವರಿ ಶಾಪ ತಟ್ಟುತ್ತೆ ಅಂತ ಬೆಲ್ಲದವರ ಎಚ್ಚರಿಕೆ. ಈ ಕಡೆಗೆ ವಿಧೇಯಕ ಮತ್ತು ಟಿಡಿಆರ್ ಮೌಲ್ಯವನ್ನು ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಬಿಜೆಪಿ ಎಲ್ಲ ಆಕ್ರೋಶ ವ್ಯಕ್ತಪಡಿಸಿ ಗಲಾಟೆ ಮಾಡಿದರು. ಅದರ ಮಧ್ಯೆನೇ ಬೆಂಗಳೂರು ಅರಮನೆ ವಿಧೇಯಕವನ್ನು ಮತಕ್ಕೆ ಹಾಕುವ ಮೂಲಕ ಅನುಮೋದನೆ ಪಡೆಯಿತು. ಆರ್ಥಿಕ ತಜ್ಞ ಹುಡುಕದೆ ಅವರು ಬೇಡ, ನಮ್ಮ ಪ್ರಿಯಾಂಕಾ ಗಲಾಟೆ ಮಾಡ್ಬಿಡ್ತಾರೆ. ಈಗ ಅವ್ರ ಆಫೀಸಲ್ಲೂ ಕೆಲಸ ಮಾಡೋರು. 2024 ಮಾರ್ಚ್ 27ರಂದು ಈ ಮಹಾನುಭಾವ ಲೇಖನವನ್ನ ಬರೆದು ಕರ್ನಾಟಕ ಮಾದರಿ ಅಂತ ಬರೆದಿದ್ದಾರೆ. ಅದೇ ಟೈಮ್ ಅಲ್ಲಿ ಆ ಸಿಎಂ ಆಫೀಸಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಆಫೀಸಲ್ಲೇ ಕೆಲಸ ಮಾಡಿ ನಿಮ್ಗೆ ಬಿರುದು ಕೊಡಕ್ಕಾದ್ರೆ ಅದನ್ನ ನೀವು ಮಾಡ್ಕೊಂತೀರಾ, ನಾನು ಮಾಡ್ಕೊಬಹುದು, ಎಲ್ಲರೂ ಮಾಡ್ಕೊಬಹುದು. ಅದಕ್ಕೆ ಯಾಕೆ ಗವರ್ನರ್ ಕೈಲಿ ಓದಿಸ್ಬೇಕಾಯ್ತು ನೀವು? ಬೆಂಗಳೂರು ಅರಮನೆ ಮೈಸೂರು ಮಹಾರಾಜರ ಮನೆತನದ ಮನೆ. ಮಹಾರಾಜರ ಕುಟುಂಬದ ಚಾಮುಂಡೇಶ್ವರಿ ಶಾಪ ನಿಮಗೆ ಹತ್ತೈತಿ. ಇದಕ್ಕೆ ಯಾರು ನೀವು ಮಾಡ್ತೀರಿ? ನಾ ಹೇಳ್ತೇನೆ. ನಿಜಕ್ಕೂ ಇದೊಂದು ರೀತಿಯಾಗಿ ಶೇಮ್ ಅಲ್ವಾ ಸರ್? ಪ್ರಶ್ನೆ ಅಲ್ರಿ, ಯಾಕದನ್ನೆಲ್ಲ ಸೀರಿಯಸ್ ಆಗಿ ತಗತ್ತೀರಿ ಅಂತಾನೆ ನಂಗೆ ಅರ್ಥವಾಗ್ತಿಲ್ಲಲ್ಲಪ್ಪ. ಯಾರೋ ಅವ್ರು ಗುಡ್ ಮ್ಯಾನೋ ಬ್ಯಾಡ್ ಮ್ಯಾನೋ ನಂಗೆ ಸಂಬಂಧ ಇಲ್ಲ. ವೈ ಆರ್ ಯು ಪೀಪಲ್ ಟೇಕಿಂಗ್ ಇಟ್ ಸೀರಿಯಸ್ಲಿ? ಸಮ್ ಒನ್ ರೈಟ್ಸ್ ಇನ್ ಇಸ್ ಬ್ಲಾಗ್. ಯಾರೋ ಅವ್ನು ಬರ್ಕತ್ತಾನೆ. ಈಗ ನಾಳೆ ಇನ್ನೊಂದು ಬ್ಲಾಗ್ ಬರೆಸ್ಲಾ ನಾನು? ಕರ್ನಾಟಕದ ಮಾದರಿ ಅಂದರೆ ಏನು? 40ರಿಂದ 60%ಗೆ ಹೋಗಿರುವುದು ಅಥವಾ 45%ಗೆ ಹೋಗಿರುವುದು ತಾನೇ? ಕಳಪೆ ಕಾಮಗಾರಿಗಳನ್ನು ಮುಂದುವರಿಸಿರುವುದು, ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚಲು ಯೋಗ್ಯತೆ ಇಲ್ಲದಿರುವುದು, ಗ್ಯಾರಂಟಿಗಳಿಂದಾಗಿ ಮುದುರಿ ಮಕಾಡೆ ಮಲಗಿಕೊಂಡಿರುವುದು, ದುಷ್ಟ ಆರ್ಥಿಕ ವ್ಯವಸ್ಥೆಯನ್ನು ತಂದಿಟ್ಟಿರುವುದು, ಸಾಲದ ಕೂಪದಲ್ಲಿ ಮುಳುಗುತ್ತಿರುವುದು. ಇದು ಕರ್ನಾಟಕ ಮಾದರಿ ಅಂತ ಬರ್ಸ್ಲಾ? ಒಂದು ಬರೀಬಹುದಾ? ಬರ್ಸ್ಲಾ? ಇವ್ರನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ನೀವು. ಬಟ್ ಅದನ್ನು ರಾಜ್ಯಪಾಲರ ಕಡೆಗೆ ಓದಿಸಿದ್ರಲ್ಲ, ಅದಕ್ಕೆ ವಿಚಾರ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಿರೋದನ್ನ ಯಾಕೆ ಸೀರಿಯಸ್ ಆಗಿ ತಗೋತಿದ್ದೀರಿ ಅಂತ. ಏನಕ್ಕೆ ತಗೋತೀರಿ? ಎಸ್, ಚಿನ್ನ ಕಳ್ಳ ಸಾಗಣೆ, ಚಾಮುಂಡೇಶ್ವರಿ ಶಾಪ ಪಾಪ ಎಲ್ಲ ಆಮೇಲೆ ನೋಡೋಣ. ರಾಜ್ಯ ಸರ್ಕಾರಕ್ಕೆ ಅರ್ಥವಾಗದಿರೋದು ಏನು ಈ ಇಶ್ಯೂಲಿ ಅಂತಂದರೆ, ನೀವು ಕಾನೂನು ಮೇಲೆ ಕಾನೂನು ತಂದುಬಿಟ್ರೆ ಆಗ್ಬಿಡಲ್ಲ. ಎಚ್ ಕೆ ಪಾಟೀಲ್ರು ಸುಮ್ಮನೆ ಬಿಡ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು. ಎಚ್ ಕೆ ಪಾಟೀಲ್ರಿಗೆ ಅದ್ರ ಪೂರ್ತಿ ಹಿಸ್ಟ್ರಿ ಗೊತ್ತಿದೆಯೋ ಇಲ್ವೋ ನನಗೆ ಅರಿವಿಲ್ಲ. ನಂಗೆ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಗೊತ್ತಿದೆ ಅದು ಅಂತ. ಗೊತ್ತಿರ್ಬೋದು, ಯಾಕಂದ್ರೆ ಅವ್ರು ಲಾ ಮಿನಿಸ್ಟರ್ ಆಗಿದ್ರು ಹಿಂದೆನೂ ಗೊತ್ತಿರ್ಬೋದು ಅವ್ರಿಗೆ. ಓನರ್ಶಿಪ್ ಆಫ್ ದಟ್ ಒರಿಜಿನಲ್ ಅಕ್ವಿಸಿಷನ್ ಇತ್ಯರ್ಥ ಆದರೆ ನಿಮ್ಮ ಕತೆ ಡಮಾರ್. ಇದ್ಯಾವುದು ಪ್ರಯೋಜನಕ್ಕೆ ಬರೋದು? ನಿಮ್ಮ ಕತೆ ಡಮಾರ್ ಅನ್ನಲ್ಲ. ಇಂಥದ್ದು 1000 ತಂದ್ಕೊಳ್ಳಿ ಬಿಲ್ಲು. ರಿವರ್ಸ್ ಆದರೆ ಯು ಆರ್ ಸೇಫ್. ಮತ್ತೆ ಇವತ್ತು ಹೇಳಿದ್ದಾರೆ TDR ಕೊಟ್ಟರೆ ಸರ್ಕಾರಕ್ಕೆ ಹೊರೆ. ಹೇಗೆ? ಎಚ್ ಕೆ ಪಾಟೀಲ್ರೇ ನನಗೆ ಹೇಳಬೇಕು. ಎಸ್, ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ನಟಿ ರನ್ಯಾ 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರಂತೆ. ಚಿನ್ನ ಕಳ್ಳ ಸಾಗಣೆಯಲ್ಲಿ ಅನುಭವಿ ರೀತಿ ಕಾಣ್ತಾ ಇದ್ದಾರೆ. ಆಕೆ ಹಿಂದೆ ದೊಡ್ಡ ಸಿಂಡಿಕೇಟ್ ಇದೆ. ಶಿಷ್ಟಾಚಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ವಿಚಾರಣೆ ಸಲುವಾಗಿ 3 ದಿನ ಕಸ್ಟಡಿ ಕೊಡಿ ಅಂತ ಕೋರ್ಟ್ ಮುಂದೆ DRI ಕೇಳ್ಕೊಂಡಿದೆ. ಆದರೆ ಇದಕ್ಕೆ ರನ್ಯಾ ಪರ ವಕೀಲರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜಾಮೀನು ನೀಡಿ ಅಂತ ಕೋರಿದ್ರು. ವಾದ ಪ್ರತಿವಾದ ಆಲಿಸಿರುವಂತಹ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಇನ್ನು ಜೈಲಿನಲ್ಲಿರುವ ರನ್ಯಾ ಅವರ ಫೋಟೋ ಒಂದು ಹೊರಗೆ ಬಂದಿದೆ. ಮುಖ ಕಳೆಗೊಂದಿರೋ ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಟ್ರ್ಯಾಪ್ ಆಗಿ ಈ ಕೆಲಸ ಮಾಡಿದ್ದೀನಿ ಅಂತ ವಿಚಾರಣೆ ಹಂತದಲ್ಲಿ ಹೇಳ್ಕೊಂಡಿದ್ದಾರಂತೆ. ಈ ಮಧ್ಯೆ ರನ್ಯಾ ಮಲತಂದೆ ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಪ್ರಕಟಣೆ ಹೊರಡಿಸಿದ್ದು, ತಮಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಮದುವೆ ಬಳಿಕ ಆಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರಲಿಲ್ಲ. ನನ್ನ ಜೀವನದಲ್ಲಿ ಇಂತಹ ಸ್ಥಿತಿ ಎದುರಾಗುತ್ತೆ ಅಂತ ನಾನು ಊಹೆ ಮಾಡಿರಲಿಲ್ಲ. ತಪ್ಪು ಮಾಡಿದ್ರೆ ಕಾನೂನು ರೀತಿ ಕ್ರಮ ಆಗಲಿ ಅಂತ ಅವ್ರು ಹೇಳಿದ್ದಾರೆ. ಯಾವ ತಂದೆಗೆ ತಾನೇ ಇದನ್ನ ಸಹಿಸ್ಕೊಳಿಕ್ಕಾಗತ್ತೆ ಸರ್? ಅವ್ರ ಮೇಲೂ ನಿಜ ಅದು. ಯಾವ ತಂದೆಗೂ ಬರಬಾರ್ದು ಅಥವಾ ಬಂದಿದೆಯಾ ಇಲ್ಲ ಅಂತ. ಬಟ್ ಅಷ್ಟು ಸಿಂಪಲ್ ಆಗಿ ಕಾಣಿಸ್ತಿಲ್ವೇ ನನಗಿದು. ಬಟ್ ಅಲ್ಲಿ ಬರ್ತಾ ಇರೋದೇ ಅನುಮಾನ. ಪ್ರೋಟೋಕಾಲ್ ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಿದ್ರು? ಸರ್, ಅದೇ ಬರ್ತಾ ಇರೋದು. ದಿ ಫಾದರ್ ಬೀಯಿಂಗ್ ಎ DGP ಶುಡ್ ಹ್ಯಾವ್ ಸಮ್ ಇನ್ಫಾರ್ಮೇಶನ್. ನನ್ನ ಮಗಳು ನನ್ನನ್ನು ಮೀಟ್ ಮಾಡಲ್ಲ, ನನಗೆ ಸಂಬಂಧ ಇಲ್ಲ, ಆಕೆ ಮದುವೆ ಆದ್ಮೇಲೆ ಹೋದ್ಮೇಲೆ ನಾವು ಭೇಟಿ ಮಾಡಿಲ್ಲ ಅಂದರೆ ನಿಮ್ಮ ಹೆಸರನ್ನ ಬಳಸ್ಕೊತಿದ್ದಾರೆ ಅಲ್ಲಿ ಅಂತಂದ್ರೆ ಹೇಗೆ ಸಾಧ್ಯ? ಮಿಸ್ಯೂಸ್ ಆಗ್ತಾ ಇರೋದು ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ರಾಮಚಂದ್ರ ರಾವ್ ಅವ್ರು ಯಾರೋ ಪಾಪ ಅವರು DGP ಅವ್ರಿಗೆ ಮಾಹಿತಿಗೂ ತರದೆ ಈ ಕೆಲಸವನ್ನು ಮಾಡುತ್ತಿರುವ ಪೊಲೀಸರು ಯಾರು? ಅವ್ರು ಆಚೆ ಬರಬೇಕು. ಅವ್ರ ಮೂತಿ ಜಜ್ಬೇಕು ಹಿಡ್ಕೊಂಡು ಫಸ್ಟು. ನನ್ನ ಪ್ರಕಾರದಲ್ಲಿ ಯಾರದು?
ತಂದೆಗೂ ಗೊತ್ತಾಗದ ರೀತಿ ತಂದೆಯ ಹೆಸರನ್ನು ಮಗಳಿಗಾಗಿ ಬಳಸುತ್ತಿರುವ ಪೊಲೀಸರು ಯಾರು ಶಿಷ್ಟಾಚಾರದಲ್ಲಿ? ಇದು ಹೊರಗೆ ಬರಲೇಬೇಕು. ಅನುಕೂಲ ಮಾಡಿದ ಅಲ್ಲೊಬ್ಬ ಪಾಲಿಟಿಷಿಯನ್, ಇಲ್ಲೊಬ್ಬ ಪೊಲೀಸ್, ಅಲ್ಲೊಬ್ಬ ಅಧಿಕಾರಿ, ಇಲ್ಲೊಬ್ಬ ಡ್ರಾಮಾ ನಿಲ್ಲಿಸ್ಬಿಡಿ. ಯಾರು ಅಂತ ಸ್ಪಷ್ಟವಾಗಿ ಹೇಳಿ, ಇಲ್ದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರಿ ಯಾರು ಇಲ್ಲ ಅಂತ, ಅವಳೊಬ್ಬಳೇ ಇರೋದು ಅಂತ. ಮತ್ತು ಆಕೆ ನನ್ನನ್ನು ಟ್ರ್ಯಾಪ್ ಮಾಡಿಬಿಟ್ರು. ದೀಸ್ ಆರ್ ಆಲ್ ಡಿಫೆನ್ಸಸ್ ವೋಂಟ್ ವರ್ಕ್. ಈ ಡಿಫೆನ್ಸ್ ಎಲ್ಲ ವರ್ಕ್ ಆಗಲ್ಲ. ಇದರ ಸ್ಟ್ಯಾಂಡರ್ಡ್ ಡಿಫೆನ್ಸ್ ಪ್ಯಾಟ್ರನ್ಸು ಸ್ಮಗ್ಲಿಂಗಲ್ಲಿ, ವೆರೈಟಿ ಆಫ್ ಸ್ಮಗ್ಲಿಂಗ್ಸಲ್ಲಿ ಸ್ಟ್ಯಾಂಡರ್ಡ್ ಇದು. ಮತ್ತು ಶಿ ಡಸಂಟ್ ಲುಕ್ ಲೈಕ್ ಎ ಫಸ್ಟ್ ಟೈಮರ್, ಹ್ಯಾಬಿಚುವಲ್ ಅಫೆಂಡರ್ ಇದ್ದಂಗೆ ಇದೆ ಇದು. ಕಂಟಿನ್ಯೂಸ್ ಆಗಿ ಹಾಂ, ಎಸ್. ಇನ್ನು ಡಿಸಿಎಂ ನಟ್ಟು ಬೋಲ್ಟು ಹೇಳಿಕೆಗೆ ಚಿತ್ರರಂಗದ ವಿರೋಧ ಈಗ ಮುಂದುವರೆದಿದೆ. ನಟಿ ರಮ್ಯಾ, ನಿರ್ದೇಶಕ ರವಿ ಶ್ರೀವತ್ಸ, ಗುರು ದೇಶಪಾಂಡೆ ಸೇರಿ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಶ್ಮಿಕಾ ಮಂದ್ರನ್ನ ಟಾರ್ಗೆಟ್ ಮಾಡಿರೋದು ಸರಿಯಲ್ಲ ಅಂತ ನಟಿ ರಮ್ಯಾ ಅವ್ರದ್ದು. ರವಿ ಶ್ರೀವತ್ಸ ಅವರಂತೂ ಸ್ಯಾಂಡಲ್ವುಡ್ ಕಲಾವಿದರೆಲ್ಲ ಒಟ್ಟಿಗೆ ಬಂದ್ರೆ ತಡ್ಕೊಳ್ಳೋಕ್ಕಾಗತ್ತಾ, ಸಾಧು ಕೋಕಿಲರಿಂದ ಇಷ್ಟೆಲ್ಲ ಆಯಿತು ಅಂತ ಅವರ ಸಿಟ್ಟು. ಇನ್ನು ಡಿಕೆ ಹೇಳಿಕೆ ವಿಚಾರದಲ್ಲಿ ಸದನದಲ್ಲೂ ಕೂಡ ಪ್ರತಿಧ್ವನಿಸಿತು. ಡಿಕೆ ಅಶ್ವತ್ಥನಾರಾಯಣ ನಡುವೆ ಮತ್ತೊಮ್ಮೆ ಗಂಡಸ್ತನದ ವಾರೆಲ್ಲ ನಡೀತು. ಈ ಮಧ್ಯೆ ಸಿನಿಮಾ ಟಿಕೆಟ್ ದರ, ತಿಂಡಿ ತಿನಿಸು ದರ ವಿಚಾರದಲ್ಲಿ ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಹಾಕೋಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಶೀಘ್ರವೇ ಒಂದು ಪ್ರತ್ಯೇಕ ನಿಯಮ ತರ್ತಾರಂತೆ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ವಿಷಯದಲ್ಲಿ ಐ ಡಿಸ್ಅಗ್ರಿ ವಿತ್ ಹಿಮ್ ಅಂಡ್ ಇನ್ ಒನ್ ಆಸ್ಪೆಕ್ಟ್ ಅಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ. ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸರ್ ವಾಸ್ ರಾಂಗ್ ಇನ್ ದಟ್ ಆಸ್ಪೆಕ್ಟ್. ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಕೆ ಸರ್ ಸಮನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ. ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ರಶ್ಮಿಕಾ ಮಂದನ್ ಅದು ಟಾರ್ಗೆಟ್ ಮಾಡ್ತಾರೆ, ತೀರಾ ಕೆಟ್ಟದಾಗಿರುತ್ತೆ. ಶುಡ್ ಸ್ಟಾಪ್ ಟ್ರೋಲಿಂಗ್ ಹರ್. ಇಟ್ ಇಸ್ ನಾಟ್ ಗುಡ್ ಅಟ್ ಆಲ್. ಇರ್ಬೋದೇನೋ ಅವ್ರ ಮನೆ ಹೈದರಾಬಾದ್ ಅಲ್ಲಿ ಒಬ್ಬ ದರ್ಶನ್ ಸರ್ ಬಂದರೆ ವಿಧಾನಸೌಧದ ಮುಂದೆ ನೀವು ಅವ್ರನ್ನ ಬರ್ಮಾಡ್ಕೊಳ್ಳೋಕೆ ತಾಕತ್ತಿದೆಯಾ? ಒಬ್ಬ ಸುದೀಪ್ ಸರ್ ಬಂತು ಅಂತಂದರೆ ತಕ್ಷಣಕ್ಕೆ ನಮ್ಮ ಯಶ್ ಸರ್ನ ಇಟ್ಕೊಳ್ಳೋಣ. ಈ ಥರ ಇವರೆಲ್ಲ ಬಂದ್ಬಿಟ್ರೆ ಸುನಾಮಿ ರೀ. ನಮ್ಮ ಸಾಧು ಇದಾನಲ್ಲ ಎಡಬಿಡಂಗಿ ಆರ್ಗನೈಸ್ಡ್ ಆಗಿ ಡ್ರೈವ್ ಮಾಡಬೇಕು ಅಂತ ಏನಿತ್ತು ಅದು ಅನ್ಆರ್ಗನೈಸ್ಡ್ ಆಗಿ ಲ್ಯಾಂಡಪ್ ಆಗಿದೆ. ಭಾಷೆಗಳು ತಮಿಳುನಾಡು, ಆಂಧ್ರ ಪ್ರದೇಶ, ಅದರಿಂದ ನಾವು ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ. ಆಯ್ತು, ನಾನೇನ್ ಹೇಳಿದೆ? ನಾನೇನ್ ಹೇಳಿದ್ದೀನಿ ಹೇಳಿ? ಯಾವ್ದೋ ಗಂಡು ಅಂತ ಗಂಡಸು ತಾಕತ್ತಿದ್ರೆ ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ದು. ಆಯ್ತು, ತಾಕತ್ತಿದ್ರೆ ಗಂಡಸಾಗಿದ್ರೆ ಕೆಲಸ ಮಾಡಿ ತೋರಿಸಿ ಅಂದೆ. ಗಲಾಟೆ ಮಾಡೋದು ಒಂದು ಆಫೀಸ್ ಮಾಡಕ್ಕಲ್ಲ ನಿನ್ ಕೈಲಿ ಮಾತಾಡ್ಬೇಡ. ಯಾವ ಆಫೀಸ್ ಮಾಡಕ್ಕಾಗಿರ್ಲಿಲ್ಲ. ಪಾರ್ಟಿ ಆಫೀಸ್ ಮಾಡಕ್ಕಲ್ಲ. ಯಾವ ಪಾರ್ಟಿ ಆಫೀಸ್? ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನೀವೇನ್ ಕೆಲಸ ಮಾಡಿದ್ದೀರಾ, ನಾನೇನ್ ಮಾಡಿದ್ದೀರಾ ಬೇಕಾದ್ರೆ ಮಾತಾಡೋಣ ಸರ್. ಇಷ್ಟು ಇದರ ಬಗ್ಗೆ ಯಾರು ಕೂಡ ಗಮನ ಹರಿಸಿಲ್ಲ ಅಂತ ಹೇಳಿ ಚಿತ್ರಮಂದಿರಗಳಿಗೆ ಅವರೇ ಮಾಲೀಕರೇ ಇದನ್ನ ಟಿಕೆಟ್ ದರವನ್ನು ನಿಗದಿ ಮಾಡ್ತಕ್ಕಂಥ ಪದ್ಧತಿ ಇನ್ನೂ ಕೂಡ ಜಾರಿಯಲ್ಲಿದೆ. ಯಾಕೆಂದರೆ ಇದಕ್ಕೆ ರೆಗ್ಯುಲೇಟ್ ಮಾಡದೇ ಹೋದರೆ ಇದು ಬೇರೆ ಬೇರೆ ರೀತಿಯಲ್ಲಿ ಅವರವ್ರ ಇಷ್ಟಕ್ಕೆ ಬಂದಂಗೆ ರೇಟ್ಗಳು ಲೇಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ಲಿಕ್ಕಿಲ್ಲ ಅನ್ಸತ್ತೆ. ಕಷ್ಟ ಆಗುತ್ತೆ ಸರ್ ಸರ್ಕಾರಕ್ಕೆ ರೇಟ್ ರೆಗ್ಯುಲೇಷನ್ ಯಾಕೆ ಸರ್ ಕಷ್ಟ ಆಗಬಹುದು. ನಂಬರ್ 1. ನಂಬರ್ 2, ಟ್ರೈ ಮಾಡಿ ನೋಡಿ. ಭಾಳ ಪಾಲಿಟಿಷಿಯನ್ಸ್ದು ಮಲ್ಟಿಪ್ಲೆಕ್ಸ್ಗಳಿವೆ. ಅವರೇ ವಿರೋಧ ಮಾಡ್ತಾರೆ. ನೋಡೋಣ, ಎಲ್ಲ ಗುತ್ತಿಗೆ ಕೊಟ್ಟಿದ್ದಾರೆ, ಅವ್ರೇನು ಡೈರೆಕ್ಟಾಗಿ ಇಟ್ಕೊಂಡು ಕೂತಿಲ್ಲ ಯಾರುವೆ. ನೋಡೋಣ, ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಟ್ರೈ ಮಾಡಿ, ಜನಕ್ಕೆ ಒಳ್ಳೇದಾಗತ್ತಾಗಲಿ. ಈ ಚಿತ್ರರಂಗದ್ದಿದೆಯಲ್ಲ, ಚಿತ್ರರಂಗದವರು ಮತ್ತು ರಾಜಕಾರಣಿಗಳು ಇಬ್ಬರೂ ಭ್ರಮೇಲಿದ್ದೀರಿಪ್ಪ. ಏನಂತ ಸರ್? ನೀವು ಚಿತ್ರರಂಗದವ್ರು ಬಂದ ತಕ್ಷಣ ರಾಜಕೀಯ ಏರುಪೇರೇನಾಗ್ಬಿಡಲ್ಲ. ಚಿತ್ರರಂಗದವ್ರು ಬಂದಾಗ ಏರುಪೇರಾಗದೆ ಪರಿಣಾಮನೇ ಬೀರಿಲ್ಲ ಅಂತಾನೂ ನಾನು ಹೇಳಕ್ಕೆ ತಯಾರಿ ಇಲ್ಲ. ಬಂದಾಗ ಪರಿಣಾಮ ಬೀರದೇ ಇರುವುದೂ ಇದೆ. ಸುಮ್ಮನೆ ನನ್ನ ಕೈಲಿ ಹೆಸರು ಹೇಳಿಸ್ಬೇಡಿ ಎಲ್ಲರೂ. ಎಕ್ಸಾಂಪಲ್ಸ್ ಇದೆ, ಬೇಕಾದಷ್ಟು ಎಕ್ಸಾಂಪಲ್ಸ್ ನನ್ನ ಹತ್ರ ಇದೆ. ಕರ್ನಾಟಕಕ್ಕೆ ನಾನು ಹೇಳೋದು, ಬೇರೆ ಬೇರೆ ರಾಜ್ಯಗಳು ದೇಶಗಳು ಗೊತ್ತಿಲ್ಲ ನನಗೆ. ಹಾಗೆ ಚಿತ್ರರಂಗದವರು, ಅಯ್ಯೋ ಫಿಲಮ್ನವರು ಚಿತ್ರರಂಗದವ್ರಿಗೆ ಅದು ಇಲ್ಲ ಅಂದ್ರೆ ಅವ್ನು ಕರ್ಕೊಂಬಂದು ಮಾಡೋದು ನಾವು ನೋಡಿದ್ದೀವಿ. ಅವ್ರು ಕರ್ಕೊಂಬರೋದು, ಶೋ ಕೊಡೋದು ನೋಡಿದ್ದೀವಿ. ಬಟ್ ಸ್ಟ್ರಾಂಗ್ ಆಗಿ ಅವ್ರು ನಿಂತರೆ ಇವ್ರು ನಿಂತರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಯಾತಕ್ಕೂ ಒಂದು ಕನ್ನಡ ಚಿತ್ರರಂಗದವ್ರು ಒಂದು ಪಾರ್ಟಿ ಮಾಡಿ ನೋಡೋಣ, ಯಾರು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ನೋಡೋಣ, ಟ್ರೈ ಮಾಡಿ ನೋಡೋಣ. ಒಂದು ಎಕ್ಸ್ಪೆರಿಮೆಂಟ್. ಈ ಉಪೇಂದ್ರನ್ ಟೈಪ್ ಅಲ್ಲ. ಈ ಉಪೇಂದ್ರನ್ ಟೈಪ್ ಕಾನ್ಸೆಪ್ಟನ್ನು ಹಿಡ್ಕೊಂಡು ಹೊಂಟ್ರೆ ಅಷ್ಟೇ ಹಳ್ಳ ಹೇಳ್ಕೊಂಡು ಹೋಗ್ಬಿಡ್ತೀವಿ ಕೆಳಕ ಮೇಲೆ. ಹಂಗಾಗಲ್ಲ. ಅದು ಒಂದು ಸ್ಟ್ಯಾಂಡರ್ಡ್ ಪೊಲಿಟಿಕಲ್ ಪಾರ್ಟಿನ ನೋಡೋಣ, ಟ್ರೈ ಮಾಡ್ರಪ್ಪ ಯಾರು ಎಲ್ಲರೂ ಸೇರ್ಕೊಂಡು ನೋಡೋಣ. ಆಮೇಲೆ ನಟ್ ಏನು ಬೋಲ್ಟ್ ಏನು ಇಲ್ಲ, ಆಮೇಲೆ ನೋಡೋಣ.
ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆ ಅಂತ ಪರಿಷತ್ನಲ್ಲಿ ಗೃಹ ಸಚಿವರು ಬೆನ್ ತಟ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 5 ವರ್ಷಗಳ ಅಂಕಿ ಅಂಶಗಳನ್ನು ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಶಾಂತಿ ನೆಲೆಸಿದೆ, ಅಲ್ಲೊಂದಿಲ್ಲೊಂದು ಘಟನೆ ಆಗಿದೆ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಲಂಡನ್ ಮಾದರಿಯಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸೈಬರ್ ಕ್ರೈಮ್ ಹೆಚ್ಚಳ ಆಗಿರೋದ್ರ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳಿದ್ದು. ಅಂದಹಾಗೆ ಪರಮೇಶ್ವರ್ ಈ ಹೇಳಿಕೆ ಕೊಡ್ತಾ ಇರೋ ಹೊತ್ತಿನಲ್ಲೇ ಆರ್ಟಿ ನಗರದಲ್ಲಿ ಹೋಟೆಲ್ ಒಂದರಲ್ಲಿ ಅಡಿಗೆ ಭಟ್ಟನ ಮೇಲೆ ಮ್ಯಾನೇಜರ್ ಮಚ್ನಿಂದ ದಾಳಿ ನಡೆಸಿದ್ದಾನೆ. ರಕ್ತಸ್ರಾವದಿಂದಲೇ ಗಾಯಗೊಂಡಂತಹ ವ್ಯಕ್ತಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ತಾವು ಲಾಂಡ್ ಆರ್ಡರ್ ಕೆಟ್ಟೋಗಿದೆ ಅಂತ ಯಾವಾಗ್ಲೂ ಬಹಳ ಜನ ಮಾತಾಡ್ತಾರೆ. ಆದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಒಂದು ಹೇಳ್ಬೇಕಂದ್ರೆ ಮರ್ಡರು 24ಕ್ಕೆ 1208 ಆಗಿದೆ. ಇಲ್ಲಿವರೆಗೂ ಜನವರಿಯಿಂದ ಇಲ್ಲಿವರೆಗೂ 100 ಆಗಿದೆ. ಅಂದ್ರೆ ಮರ್ಡರ್ ಕಡಿಮೆ ಆಗಿದೆ ಅಂತ ಸಂಖ್ಯೆ. ಆದ್ರಿಂದ ಬೆಂಗಳೂರು ಸಿಟಿಯಲ್ಲಿ ಶಾಂತಿ ಇದೆ. ಒಂದೆರಡು ಇನ್ಸಿಡೆಂಟ್ಗಳು ನಡೆದಿರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಲ್ಲಿ ಲಂಡನ್ ಮೆಟ್ರೋ ಹೇಗೆ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮಲ್ಲಿ ಅದನ್ನೇ ತಗೊಂಡು ಬಂದು ಇಲ್ಲಿ ಕಾಪಿ ಮಾಡಿ ತತ್ಕ್ಷಣ ರೆಸ್ಪಾಂಡ್ ಮಾಡೋತಕ್ಕಂಥದ್ದನ್ನ ವ್ಯವಸ್ಥೆ ಮಾಡಿದ್ದೇವೆ. ಮರ್ಡರ್ ಅಂಕಿ ಅಂಶಗಳನ್ನ ಕೊಡ್ತಾ ಓವರ್ ಆಲ್ ಕ್ರೈಮ್ ರೇಟೇ ಕಮ್ಮಿ ಅನ್ನೋ ರೀತಿ ತೋರಿಸ್ತಾ ಇದ್ದಾರೆ ಸರ್ ಇವರು. ಇರ್ಬೋದು, ಕ್ರೈಮ್ ರೇಟ್ ಕೊಡಿ. ವೈಯಕ್ತಿಕವಾಗಿರುವಂತ ಕಾರಣಗಳಿಂದ ಆಗುವಂತ ಕೊಲೆಗಳನ್ನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಕ್ ಸಾಧ್ಯ ಆಗುತ್ತೆ? ಇಲ್ಲ, ಬರಲ್ಲ ಸರ್, ಬರಲ್ಲ. ಅದನ್ನ ಆಕ್ಚುಲಿ ನೋಡಬಾರ್ದು. ರೌಡಿಗಳು ಮಾಡೋ ಮರ್ಡರ್ಗಳು ಇದೆಯಲ್ಲ, ಇಂಥವುಗಳನ್ನ ನಾವು ಪಾರ್ಟ್ ಆಫ್ ದ ಕ್ರೈಮ್ ಲೆವೆಲ್ ನೋಡಬೇಕು. ಗಂಡ ಹೆಂಡತಿ ಜಗಳ ಆಡ್ಕೊಂಡು ಗಂಡ ಹೆಂಡತಿಗೆ ಚುಚ್ಚಿಬಿಟ್ಟಂತೆ ಅಡುಗೆ ಮನೆಯಲ್ಲಿ ಯಾವ ಪೊಲೀಸ್ನೋ ಈ ಪ್ರಪಂಚದಲ್ಲಿ ಅದನ್ನು ತಡೆಯೋಕ್ಕಾಗತ್ತರಪ್ಪ? ಗಂಡ ಹೆಂಡತಿಯ ಶೀಲ ಶಂಕಿಸಿ ಅವಳಿಗೆ ಬೆಂಕಿ ಹಾಕಿಬಿಟ್ಟನಂತೆ, ಯಾವ ಪೊಲೀಸ್ನೋ ಈ ಪ್ರಪಂಚದಲ್ಲಿ ಅದನ್ನು ತಡೆಯೋಕ್ಕಾಗತ್ತಪ್ಪ? ಅದೆಲ್ಲ ಆಗಲ್ಲ ತೆಗಿಯೋಕ್ಕೆ. ದೇರ್ ಆಲ್ ಮರ್ಡರ್ಸೇ, ಬಟ್ ನಾಟ್ ಈ ಒಂದು ಸಿಟಿ ಹೇಗಿದೆ ಅನ್ನೋದಕ್ಕೆ ಮಾಡಕ್ಕೆ. ಸಿಟಿ ಏನು ಆತ್ಮಹತ್ಯೆಗಳಾಗ್ತಾ ಇದೆ, ನಾವೇನು ಮಾಡೋಣ? ಹೌದು, ಧೈರ್ಯ ತುಂಬಬಹುದು, ಹೇಳ್ಬೋದು. ಅವ್ರವ್ರವ್ರವ್ರು ನುಂಗಿ ಹಾಕೊಂಡು ಹೋಗ್ತಾ ಇದ್ರು. ಏನು ಯಾರು ತಡೆಯೋದು? ಗೊತ್ತಾಗೋದಾದ್ರು ಹೆಂಗೆ ಗೊತ್ತಾಗ್ಬೇಕಲ್ಲ. ಪೊಲೀಸ್ನವ್ರಿಗೋ ಅಕ್ಕಪಕ್ಕದವ್ರಿಗೋ ಸಾರಿ ಮೋಸ್ಟ್ಲಿ ನಾಳೆದಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸರ್ ಇವರು ಅಂತ ತಡಿಬೇಕಪ್ಪ. ಹೆಂಗೆ ಗೊತ್ತಾಗಬೇಕು? ಇವ್ರು ಮಾಡ್ಕೊಂಡು 6 ದಿನ ಆದ್ಮೇಲೆ ಬಾಗಿಲು ತೆಗೆದು ಗೊತ್ತಾಗೋದಾದ್ರೆ ದೀಸ್ ಆರ್ ಆಲ್ ಸಪರೇಟ್ ಕ್ರೈಮ್ಸ್. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ ವಿಚಾರದಲ್ಲಿ ಸರ್ಕಾರ ಹೆಚ್ಚಿನ ಒತ್ತು ಕೊಡಬೇಕಾಗಿದೆಯಲ್ಲ ಸರ್. ನಮ್ಮ ಹತ್ರ ಇನ್ನೂ ಆ ರೀತಿಯಾಗಿ ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಮತ್ತು ಸೈಬರ್ ಕ್ರೈಮ್ಗೂ ಜಾಗ ಇಲ್ಲ. ಬೆಂಗಳೂರಲ್ಲೇ ಸೈಬರ್ ಕ್ರೈಮ್ ಮಾಡಬೇಕು ಅಂತೇನಿಲ್ಲ. ಬಿಹಾರದಲ್ಲಿ ಕೂತ್ಕೊಂಡು ಸೈಬರ್ ಕ್ರೈಮ್ ಮಾಡ್ಬೋದು. ಇವತ್ತು ಹೈದರಾಬಾದ್ನಲ್ಲಿ ಒಂದು ಸೈಬರ್ ಕ್ರೈಮನ್ನು ಮಾಡ್ತಾ ಇದ್ದಂಥ ಒಂದು ಬೋಗಸ್ ಕಾಲ್ ಸೆಂಟ್ರನ್ನು ಸೀಸ್ ಮಾಡಿದ್ದಾರೆ. ಕಾಲ್ ಸೆಂಟ್ರೇ ರೆಗ್ಯುಲರ್ಲಿ 165 ಜನನೋ 365 ಜನನೋ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ. ಯಾರದ್ರ ಮೇಲೆ? ಪೇಪಾಲ್ ಅಂತ ಅಮೆರಿಕಾನಲ್ಲಿದೆ. ಈಗ ನಮ್ಮಲ್ಲಿ ಪೇಟಿಎಮ್ ಇದೆಲ್ಲ ಇದೆಯಲ್ಲ, ಆ ಥರ ಅವ್ರದ್ದು ಪೇಪಾಲ್ ಇದೆ. ಆ ಪೇಪಾಲಿನ ಕಸ್ಟಮರ್ಗಳದ್ದು ಡೀಟೇಲ್ಸ್ ಹಿಂಗೋ ಎತ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಇವ್ರು ಅಪ್ರೋಚ್ ಮಾಡಿ ನಿಂದು ಯಾವುದೋ ಫ್ರಾಡುಲೆಂಟ್ ಟ್ರಾನ್ಸ್ಫರ್ ಆಗಿದೆ, ಅದಕ್ಕೆ ಇಲ್ಲಿಗೆ ಟ್ರಾನ್ಸ್ಫರ್ ಕೊಡು ಅಂತೇಳಿ ದುಡ್ಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಪಕ್ಕಾ ಕಂಪನಿ ಅಮೆರಿಕಾಲ್ ಆಫೀಸ್ ಎಲ್ಲ ಇದೆ. ವಾರ್ಡ್ ಚರ್ಚ್ ಆಗ್ತಾ ಇದ್ದಾರೆ ಹಿಡ್ಕೊಂಡು. ಬಟ್ ನಮ್ಮಲ್ಲಿ ಸೈಬರ್ ಕ್ರೈಮ್ ಪತ್ತೆ ಹಚ್ಚಕ್ಕಂತಾನೆ ಒಂದು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕಿಲ್ಲ. ಬರುವಂತ ಅಪಾಯಿಂಟ್ ಆಗಿರುವಂತ ಅಲ್ರಿ ನಾನು ನಿಮ್ಗೆ ಹೇಳ್ತಿರೋದು, ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಕೂತ್ಬಿಟ್ರೆ ಅಲ್ಲ, ಪತ್ತೆ ಹಚ್ಚೋಕ್ಕಾದ್ರೂ ಏನ್ ಪತ್ತೆ ಹಚ್ತೀರಿ ನೀವು? ಏನಕ್ಕೆ ಹಚ್ಚಬೇಕು ಪತ್ತೆ? ಬೇಡವಾ ಸರ್ ಸೈಬರ್? ಜನ ಅಲರ್ಟ್ ಆಗಿ ಚುಚ್ಚಕ್ ಗೊತ್ತಾ? ಚುಚ್ಕೊಂಡು ಅಮ್ಮ ಸತ್ಲೋ ಅಪ್ಪ ಸತ್ನೋ ನೋಡೋ ಲೆಕ್ಕಾಚಾರನೂ ಇಲ್ಲ. ಬೇಕಾರೆ ಲಿಂಕ್ ಓಪನ್ ಮಾಡಿ ಮಕ್ಕಳು ಬಂದ್ರೋ ಮಕ್ಕಳು ಹೋದ್ರೋ, ಗಂಡ ಬಂದು ಗಂಡ ಇಲ್ವೋ, ಹೆಂಡತಿ ಬಂದ್ಲೋ ಹೆಂಡತಿ ಇಲ್ವೋ, ಹೊಡಿ 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 ಕೂತ್ಕೊಂಡು ಅದ್ರಲ್ಲಿ ಬಿಸಿ ಇದಿಲ್ಲ. ಅದು ಗೊತ್ತಲ್ವಾ? ಹಂಗಾರೆ ಇದು ಗೊತ್ತು ಮಾಡ್ಕೊಳ್ಳಿ, ಇದ್ರ ಅನುಭವಿಸಿ.